ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಮೊಬೈಲಲ್ಲಿ ಬ್ಲಾಗಿಂಗ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಮೊಬೈಲಲ್ಲಿ ಬ್ಲಾಗನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ಈ ಬ್ಲಾಗಲ್ಲಿ ಬರುವಂಥ ಪೇಜಸ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟಾಗಿ ಇದರಲ್ಲಿ ಎಲ್ಲನೂ ನಾವು ಇದನ್ನು ನೋಡಿದ್ವಿ. ಅಂದರೆ ಪೋಸ್ಟ್ ಅಂದರೆ ಏನು, ಸ್ಟ್ಯಾಟ್ಸ್ ಅಂದರೆ ಏನು, ಕಮೆಂಟ್ಸ್ ಅಲ್ಲಿ ಏನೇನು, ಅರ್ನಿಂಗ್ಸ್ ಅಂದರೆ ಏನು, ಪೇಜಸ್ ಅಂದರೆ ಏನು, ಲೇಔಟ್ ಅಂದರೆ ಏನು, ಥೀಮ್ ಅಂದರೆ ಏನು, ಮತ್ತು ಸೆಟ್ಟಿಂಗ್ಸ್ ಅಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡಿದ್ವಿ. ಸೊ ಇವತ್ತು ನಾವು ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಏನಂತಂದರೆ SEO ಸೆಟ್ಟಿಂಗ್ಸನ್ನು ಮಾಡ್ತಾ ಇದ್ದೀವಿ. ಸೊ SEO ಸೆಟ್ಟಿಂಗ್ಸನ್ನು ಯಾವ ಥರ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ವೀಡಿಯೋಸು ನಿಮಗೆ ಜಾಸ್ತಿ ಬರ್ತಾ ಹೋಗುತ್ತೆ ಟೈಮ್ ಟು ಟೈಮ್. ಸೊ ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ಮೊದಲಿಗೆ ನೀವೇನಪ್ಪ ಅಂತಂದರೆ ಕ್ರಿಯೇಟ್ ಮಾಡಿರುವಂಥ ಬ್ಲಾಗನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಾನು ನಿನ್ನೆ ತೋರಿಸಿದ್ದೆ ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್, ಅದೇ ರೀತಿ ಫೇವಿಕಾನ್ ಅಂದರೆ ಏನು, ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಅಂದರೆ ಏನದು ಅನ್ನೋ ನಾನು ನಿಮಗೆ ತೋರಿಸಿದ್ದೆ. ಸೊ ಇವತ್ತೇನಪ್ಪ ಅಂತಂದರೆ ಕೆಲವೊಂದು ಸೆಟ್ಟಿಂಗ್ಸನ್ನು ಮಾಡೋಣ. ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ SEO ಸೆಟ್ಟಿಂಗ್ಸ್ಗೆ ಇದು. ಸೊ ಇವಾಗ ಏನಪ್ಪ ಅಂತಂದರೆ ಕೆಳಗಡೆ ಬರ್ತಾ ಹೋಗಿ, ಹಾಗೆ ನೀವು ಕೆಳಗಡೆ ಬರ್ತಾ ಹೋದ್ರಪ್ಪ ಅಂತಂದರೆ ನಿಮಗೆ ಕೆಳಗಡೆ ಸೆಟ್ಟಿಂಗ್ಸಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಮೆಟಾ ಟ್ಯಾಗ್ಸ್. ಸೊ ಇದನ್ನು ಎನೇಬಲ್ ಸರ್ಚ್ ಡಿಸ್ಕ್ರಿಪ್ಷನ್ ಆನ್ ಮಾಡಿಕೊಡಿ. ಸೊ ಆನ್ ಮಾಡಿಕೊಂಡು ಸರ್ಚ್ ಡಿಸ್ಕ್ರಿಪ್ಷನ್ ಅಂದರೆ ಇಲ್ಲಿ ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗು ಯಾರಾದರೂ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಆ ಒಂದು ಬ್ಲಾಗ್ ತೋರಿಸ್ಬೇಕು, ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ಸರ್ಚಲ್ಲಿ ಏನೇನು ಡಿಸ್ಕ್ರಿಪ್ಷನ್ ಹಾಕ್ತೀರಾ. ಸೊ ನಾನೇನು ಹಾಕ್ತೀನಪ್ಪ ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಜಾಬ್ಸ್ ಇನ್ಫಾರ್ಮೇಷನ್, ಅಡ್ಮಿಟ್ ಕಾರ್ಡ್ಸ್, ಎಜುಕೇಷನ್ ಆ್ಯಂಡ್ ಮಚ್ ಮೋರ್. ಸೊ ಈ ರೀತಿ ನಾನೇನು ಮಾಡ್ತೀನಿ, ನಮ್ಮ ಒಂದು ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ನಾನು ಸರ್ಚ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂದರೆ 150 ವರ್ಡ್ಸ್ವರೆಗೂ ನೀವು ಇದರಲ್ಲಿ ಹಾಕ್ಬೋದು. ಸೊ ಅಷ್ಟು ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರಪ್ಪ ಅಂತಂದರೆ ಕ್ರಾವಲರ್ಸ್ ಆ್ಯಂಡ್ ಇಂಡೆಕ್ಸಿಂಗ್ ಅಂತ ಇದೆ. ಸೊ ಎನೇಬಲ್ ಕಸ್ಟಮ್ ರೋಬೋಟ್ .txt ಅಂತ ಇದೆ. ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ಅದನ್ನು ಆನ್ ಮಾಡಿಕೊಂಡು ಇಲ್ಲಿ ಕಸ್ಟಮ್ ರೋಬೋಟ್ಸ್ ಮೇಲೆ ನೀವು ಇಲ್ಲಿ ಕಸ್ಟಮ್ ರೋಬೋಟ್ಸನ್ನು ಹಾಕಬೇಕಾಗುತ್ತೆ. ಸೊ ಈ ಕಸ್ಟಮ್ ರೋಬೋಟ್ಸ್ ಏನಪ್ಪ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಆ ಫೈಲು. ಸೊ ಆ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಆ ಫೈಲ್ನ ಓಪನ್ ಮಾಡ್ಕೊಂಡು ಅದರಲ್ಲಿ ಅಷ್ಟು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಏನು ಮಾಡಿ, ಸೇವ್ ಮಾಡಿ. ಸೊ ಇದ್ರ ಕೆಲಸ ಇಲ್ಲಿ ಮುಗೀತು. ನೆಕ್ಸ್ಟು ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡ್ಡರ್ ಟ್ಯಾಗ್ಸ್ ಅಂತ ಇದೆ. ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ಅದು ಆನ್ ಮಾಡಿಕೊಂಡು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹೋಮ್ ಪೇಜ್ ರೋಬೋಟ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಆಲ್ ಕೊಡಿ, ಕೆಳಗಡೆ ಬಂದ್ಬಿಟ್ಟು ನೋ DP ಅಂತ ಅದನ್ನು ಕೊಡಿ, ಸೇವ್ ಕೊಡಿ. ನೆಕ್ಸ್ಟು ಹೋಮ್ ಪೇಜ್ ಆಯಿತು. ನೆಕ್ಸ್ಟು ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಕ್ಲಿಕ್ ಮಾಡಿ, ಇದನ್ನು ಕೂಡ ಏನು ಮಾಡಿ, ನೋ DP ಮಾಡಿ, ಇದನ್ನು ಸೇವ್ ಕೊಡಿ. ಇಲ್ಲಪ್ಪ ಅಂತಂದರೆ ಇದೇನಿದೆಯಲ್ಲ, ಸೊ ಈ ರೀತಿ ಕೊಟ್ಟರು ನಡೆಯುತ್ತೆ. ಇಲ್ಲಪ್ಪ ಅಂತಂದರೆ ನೋ ಫಾಲೋ ನೋ ಇಂಡೆಕ್ಸ್ ಕೊಟ್ಟರು ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ, ಕೊಡಿ. ನೆಕ್ಸ್ಟು ಪೋಸ್ಟ್ ಆ್ಯಂಡ್ ಪೇಜಸ್ ಮೇಲೆ ಕೂಡ ಬಂದ್ಬಿಟ್ಟು ಆಲ್ ಕೊಡಿ, ನೋ DP ಕೊಟ್ಬಿಟ್ಟು ಸೇವ್ ಕೊಡಿ. ಸೊ ಇಷ್ಟಾಯ್ತಪ್ಪ ಅಂತಂದರೆ ಇದು ಸೆಟ್ಟಿಂಗ್ಸ್ ಇದು ಕಂಪ್ಲೀಟ್ ಆಯಿತು. ಕೆಳಗಡೆ ಬಂತಪ್ಪ ಅಂತಂದರೆ ಮಾನಿಟೈಸೇಷನ್ ಅಂತ ಇರುತ್ತೆ. ಸೊ ಮಾನಿಟೈಸೇಷನ್ ಇದು ನೆಕ್ಸ್ಟ್ ಪ್ರೋಸೆಸ್ ಇದು. ಸೊ ಇದನ್ನು ನಾನು ನಿಮಗೆ ಹೇಳ್ತೀನಿ. ಫಸ್ಟು ನೀವು ಏನಪ್ಪ ಅಂತಂದರೆ ಇದರಲ್ಲಿ ತುಂಬ ಕೆಲಸ ಮಾಡಬೇಕು, ಆಮೇಲೆ ನಿಮ್ಮದು ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಹಂಗೆ ಕೆಳಗಡೆ ಬರ್ತಾ ಹೋಗಿ. ಸೊ ಇಷ್ಟು ಇದು ಏನಪ್ಪ ಅಂತಂದರೆ ಸೆಟ್ಟಿಂಗ್ಸು ನಿಮಗೆ ಮಾಡಬೇಕಾಗತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಈ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು SEO ಸೆಟ್ಟಿಂಗ್ಸ್ ಅಂತಲೇ ಕರೀತಾರೆ. ಸೊ ಕರೆಕ್ಟಾಗಿ ಹಾಕಿ, ಮೆಟಾ ಡಿಸ್ಕ್ರಿಪ್ಷನ್ ಆಗಿರ್ಬೋದು, robot.txt ನನ್ನ ಟೆಲಿಗ್ರಾಮಲ್ಲಿ ಸಿಗುತ್ತೆ, ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಡಿ. ಸೊ ಇಷ್ಟು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸೆಟ್ಟಿಂಗ್ಸ್ ಅಂದರೆ ಬ್ಲಾಗಿಂಗ್ ಸೆಟ್ಟಿಂಗ್ಸ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಸೊ ಬರುವಂಥ ನೆಕ್ಸ್ಟ್ ಅಲ್ಲಿ ನಾನೇನು ಮಾಡ್ತೀನಿ, ಥೀಮನ್ನು ಯಾವ ಥರ ಹಾಕ್ಬೋದು ಮೊಬೈಲಲ್ಲಿ,
ನೆಕ್ಸ್ಟ್ ಥೀಮ್ ಹಾಕಿಬಿಟ್ಟು ಆ ಥೀಮ್ ಸೆಟ್ಟಿಂಗ್ಸನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಪೇಜಸ್ ಆಗಿರ್ಬೋದು, ಪೇಜಸ್ಗಳು ಇಂಪಾರ್ಟೆಂಟ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡೋದು, ಮೊಬೈಲಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಯಾವ ಥರ ಅನ್ನೋದನ್ನು ಕಂಪ್ಲೀಟಾಗಿ ಬರುವಂತಹ ಒಂದು ಪಾರ್ಟ್ಸ್ಗಳಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿಗೆ ಇಷ್ಟು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.